ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಾರ್ಥನಾ ಕಿಚನ್ಗೆ ಸ್ವಾಗತ. ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತಿನ ರೆಸಿಪಿ ಟೊಮೊಟೊ ರಸಮ್. ನಾನು 4-5 ಥರ ರಸಮ್ ಮಾಡ್ತೀನಿ. ಇವತ್ತು ಮೊದಲೇದು ರಸಮ್ ಪೌಡ್ರ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲನೇದಾಗಿ 1 ಬೌಲ್ ತೊಗರಿಬೇಳೆ, ಸ್ವಲ್ಪ ಜೀರಿಗೆ ಮೆಣಸು ಪುಡಿ ಮಾಡಿ ಇಟ್ಕೊಂಡಿರಬೇಕು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು. ನೋಡಿ ಎಲ್ಜಿಂಗ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ರಸಮ್ ಪೌಡ್ರು ನೀವು ಮನೇಲಿ ಮಾಡಿಟ್ಟಿರೋಂಥದ್ದಾದರೂ ಆಗುತ್ತೆ, ಯಾವ ರಸಮ್ ಪೌಡ್ರಲ್ಲಾದರೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನಿವಾಗ MTR ತೊಗೊಂಡಿದ್ದೀನಿ. ನೋಡಿ ನಾನಿಲ್ಲಿ ಮನೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ಮಾಡ್ಕೊಳ್ತಾ ಇರೋದ್ರಿಂದ ನಾನೊಂದು 4-5 ಟೊಮೊಟೊ ತೊಗೊಂಡಿದ್ದೀನಿ. ಅದು ಹಚ್ಚಿಟ್ಕೊಂಡಿದ್ದೀನಿ. ಯಾಕಂತಂದರೆ ಮಧ್ಯ ಹುಳ ಇರುತ್ತೆ, ಗೊತ್ತಾಗಲ್ಲ. ಯಾವುದಕ್ಕೆ ಏನೇ ಎಲ್ಲೇ ಆದರೂ ಟೊಮೊಟೊ ಯೂಸ್ ಮಾಡಿದಾಗ ಮಧ್ಯ ಟೊಮೊಟೊ ಹಚ್ಚಿ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನಿಲ್ಲಿ 4-5 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ನೋಡಿ ಹುಣಸೆ ರಸ ತೊಗೊಂಡಿದ್ದೀನಿ ಸ್ವಲ್ಪ. ಈಗ ಒಂದು ಕುಕ್ಕರಿಗೆ ನಾವು ತೊಗೊಂಡಿದ್ದೀವಲ್ಲ 1 ಕಪ್ ತೊಗರಿಬೇಳೆ, ನೋಡಿ 1 ಕಪ್ ತೊಗರಿಬೇಳೆ, ಹಚ್ಚಿಟ್ಟಿದ್ವಲ್ಲ 4-5 ಟೊಮೊಟೊ ಅಷ್ಟೇ. ನಾನು ಇದರಲ್ಲಿ ಏನು ತೋರಿಸ್ತೀನಿ ಅಷ್ಟು ಮಾತ್ರ ಹಾಕಬೇಕು. ನೋಡಿ ಸ್ವಲ್ಪ ಕರಿಬೇವು, ನಾನು ಆಗಲೇ ಮರ್ತುಬಿಟ್ಟಿದ್ದೆ, ಈಗ ನೋಡಿ ಇದರಲ್ಲೇ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ತೊಗರಿಬೇಳೆ, ಟೊಮೊಟೊ, ಕರಿಬೇವು, ಅರಿಶಿನ, ಸ್ವಲ್ಪ ನೀರು ಹಾಕ್ಕೋಬೇಕು, ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನೋಡಿ ನಾನು ತೋರಿಸ್ತೀನಿ. ನಾನೊಂದು 3 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ ಸಾಕಾಗುತ್ತೆ. ಇಲ್ಲೇ ಇಷ್ಟೇ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು. 3 ಗ್ಲಾಸಷ್ಟು ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದಿಷ್ಟು ಕುಕ್ಕರಲ್ಲಿಟ್ಟು ಕೂಗಿಸ್ಕೋಬೇಕು. ನೋಡಿ ಈಗ ಸ್ಟವ್ ಹಚ್ಚಿ ನೋಡಿ ಇದು 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕಾಗುತ್ತೆ. ನೋಡಿ 3ನೇ ವಿಷಲ್ ಕೂಗ್ತಾ ಇದೆ. ಈಗ ಸಾಕು, ಆಫ್ ಮಾಡಿದ್ದೀನಿ ನಾನೀಗ. ನೋಡಿ ವಿಷಲ್ ಇಳಿದಿದೆ. ಈಗ ನೋಡಿ ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲ ಬೆಂದಿದೆ. ನಾನೀಗ ಟೊಮೊಟೊ ಬೆಂದಿದೆಯಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ನೋಡಿ ಈಗ ಟೊಮೊಟೊನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಟೊಮೊಟೊ ಅದನ್ನೆಲ್ಲ ಕಿವುಚಿ ರಸ ತೆಗೆದು ಬೇರೆ ಎತ್ತಿಟ್ಕೋಬೇಕಾಗತ್ತೆ. ಬೇಳೆನೇ ಫುಲ್ಲು ಸ್ಮ್ಯಾಶ್ ಮಾಡಿ ದಾಲ್ ಟೈಪು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಈ ಟೊಮೊಟೊನ ಇವಾಗ ಚೆನ್ನಾಗಿ ನೀರು ಹಾಕಿ ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಒಂದು 5 ನಿಮಿಷ. ನೋಡಿ ಬೇಳೆನ ಈ ರೀತಿ ಚೆನ್ನಾಗಿ ತಿರ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ. ನೋಡಿ ಇವಾಗ
ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಜಿಟ್ಟಿರುವಂತಹ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಫ್ಲೇವರ್ ಬರಬೇಕು, ವಾಸನೆ ಬರುತ್ತೆ ನಿಮಗೆ. ಅದೊಂಚೂರು ಫ್ರೈ ಆದಮೇಲೆ ಬೇರೆ ಪದಾರ್ಥಗಳು ಹಾಕಬೇಕಾಗತ್ತೆ, ಇಲ್ಲ ಅಂತಂದರೆ ಹಸಿ ಹಸಿ ವಾಸನೆ ಬರುತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ನೋಡಿ ಎಲ್ ಜಿ ಇಂಗು ತೊಗೊಂಡಿದ್ನಲ್ಲ, ಎಲ್ ಜಿ ಇಂಗು, ಜೀರಿಗೆ ಮೆಣಸು ಪುಡಿ ಮಾಡಿಟ್ಟಿರುವಂಥದ್ದು ಅದೊಂದು ಸ್ವಲ್ಪ. ಲೋ ಫ್ಲೇಮಲ್ಲೇ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಹುಣಸೆ ರಸ ತೆಗೆದಿಟ್ಟಿದ್ವಲ್ಲ, ಸ್ವಲ್ಪ ಹುಣಸೆ ರಸ, ಟೊಮೊಟೊ ಕ್ಯೂಚ್ ಎತ್ತಿಟ್ಟಿದ್ದಂತಹ ಟೊಮೊಟೊ ರಸ, ನೋಡಿ ಈಗ ಜೋರು ಮಾಡಬೇಕಾಗತ್ತೆ. ಒಗ್ಗರಣೆ ಹಾಕಿದಾಗ ಸಿಮ್ಮಲ್ಲೇ ಇರಲಿ, ಟೊಮೊಟೊ ರಸ ಹಾಕಿದಾಗ ಪುರಿ ಜೋರು ಮಾಡ್ಕೊಳ್ಳಿ. ಈಗ ನಾನು MTR ರಸಂ ಪೌಡ್ರ್ ಏನು ತೊಗೊಂಡಿದ್ದೆ ಅದು ಒಂದು 4 ಸ್ಪೂನಷ್ಟು ಹಾಕ್ಕೊಳ್ತೀನಿ ನೋಡಿ. ನೋಡಿ ಈ ಟೊಮೊಟೊ, ಹುಣಸೆ ರಸ, ಈ ತಿಳಿ ಸಾರಿನ ಪುಡಿ ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಇದು ಒಂದು 10 ನಿಮಿಷದಿಂದ 1/4 ಗಂಟೆವರೆಗೂ ಕುದಿಸ್ಬೇಕಾಗುತ್ತೆ. 10 ನಿಮಿಷ ಸಾಕು ಅಂದ್ಕೊಳ್ತೀನಿ. ಬೇಳೆ ಈಗಲೇ ಹಾಕೋಂಗಿರಲ್ಲ, ಕೊನೆಯಲ್ಲಿ ಬೇಳೆ ಹಾಕಬೇಕಾಗತ್ತೆ. ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಕುದಿಯೋವರೆಗೂ ಬೇಳೆ ಹಾಕೋಂಗಿರಲ್ಲ. ನೋಡಿ ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಯಾವಾಗ ಈ ಥರ ಕುದಿಯುತ್ತೆ ಆಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬಿಡಿ. ಸ್ವಲ್ಪ ಬೆಲ್ಲ ಅದ್ರ ಜೊತೆಗೆ, ನೋಡಿ ಈಗ ಇದ್ರ ಜೊತೆಗೆ ಬೇಳೆ ಬೇಯಿಸಿಟ್ಟಿದ್ವಲ್ಲ ಕೊನೆಯಲ್ಲಿ ಹಾಕಬೇಕು ಅನ್ನಲ್ಲ, ಈಗ ಕೊನೆಯಲ್ಲಿ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಕುದಿಯೋ ಹಂತಕ್ಕೆ ಬಂದಿದೆ ಇನ್ನೇನು. ನೋಡಿ ಫ್ರೆಂಡ್ಸ್, ಅರ್ಜೆಂಟಾಗಿ ಯಾರೋ ಮನೆಗೆ ನೆಂಟರಿಸ್ರು ಬಂದಾಗ ಬೇಗ ಪ್ರಿಪೇರ್ ಮಾಡೋವಂಥ ಒಂದು ರೆಸಿಪಿ ಇದು. ಬೇಗ ಆಗುತ್ತೆ, ಒಂದು 10 ನಿಮಿಷದಿಂದ 1/4 ಗಂಟೆ ಒಳಗೆ ಆರಾಮಾಗಿ ರಸಮ್ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಬೇಗ ಆಯಿತು. ಈ ಬೇಸಿಗೆಯಲ್ಲಿ ಈ ಸಾಂಬಾರ್ಗಿಂತ ತಿಳಿಸಾರಲ್ಲಿ ಊಟ ಮಾಡೋರು ತುಂಬ ಜನ ಇರ್ತಾರೆ. ಫ್ರೆಂಡ್ಸ್, ನನಗಿದು ಒಂದೇ ಥರ ಏನು ರಸಮ್ ಬರಲ್ಲ. ನನಗೆ
ಪುದೀನ ರಸಮ್ ಮಾಡ್ತೀನಿ, ಹಸಿಮೆಣ್ಸಿನ್ಕಾಯಿ ಇದ್ರಲ್ಲಿ ರಸಮ್ ಮಾಡ್ತೀನಿ, ಟೊಮೊಟೊ ರಸಮ್ಮಲ್ಲೂ 2-3 ಥರ ಮಾಡ್ತೀನಿ, ಬ್ರಾಹ್ಮಣರ ರಸಮ್ ಮಾಡ್ತೀನಿ, ತಿಳಿಸಾರು ಮಾಡ್ತಾರಲ್ಲ ಆ ಥರನೂ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತು ತೋರಿಸಿರೋವಂಥ ಟೊಮೊಟೊ ರಸಮ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಅದು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.